ಬೆಂಗಳೂರಿನಲ್ಲಿ ತಾಯಿಗಾಗಿ ಪೊಲೀಸ್ ಪೇದೆ ಹುಡುಕಾಟ. ಅನಾರೋಗ್ಯದಿಂದ ಮನೆಯನ್ನ ಬಿಟ್ಟು ಹೋಗಿರುವಂತಹ ತಾಯಿ. ಅನಾರೋಗ್ಯದಿಂದ ಮನೆಯನ್ನ ಬಿಟ್ಟು ಹೋಗಿರುವಂತಹ ತಾಯಿ ಪಾರವ್ವ ಜನಿವಾರದ್ ಮನೆ ಬಿಟ್ಟು ಹೋಗಿರುವಂತಹ ವೃದ್ಧೆ. ತಲೆಗೆ ಸ್ಟ್ರೋಕ್ ಆಗಿ ನೆನಪಿನ ಶಕ್ತಿ ಕಳೆದುಕೊಂಡಿದ್ದಾರೆ ಪಾರವ್ವ. ಬಸವರಾಜು ಜನಿವಾರದ್ ಎಂಬುವರಿಂದ ಈಗ ಹುಡುಕಾಟ ನಡೆಸಲಾಗ್ತಾ ಇದೆ. ಸ್ವತಃ ಸಿಸಿಟಿವಿ ಕಲೆಕ್ಟ್ ಮಾಡಿ ಪೊಲೀಸ್ ಪೇದೆ ಹುಡುಕಾಟವನ್ನು ನಡೆಸಿದ್ದಾರೆ. ಏಪ್ರಿಲ್ 23ರಂದು ಸಂಜೆ ಮನೆ ಬಿಟ್ಟು ಹೋಗಿದ್ದವರು ಪಾರವ್ವ. ಬ್ಯಾಟರಾಯನಪುರ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಕೇಸ್ ಕೂಡ ದಾಖಲಾಗಿದೆ. ಬೆಂಗಳೂರಿನಲ್ಲಿ ತಾಯಿಗಾಗಿ ಪೊಲೀಸ್ ಪೇದೆ ಹುಡುಕಾಟವನ್ನು ನಡೆಸಿದ್ದಾರೆ. ಅನಾರೋಗ್ಯದಿಂದ ಮನೆಯನ್ನ ಬಿಟ್ಟು ಹೋಗಿದ್ರು ತಾಯಿ ಪಾರವ್ವ ಜನಿವಾರದ್. ಹಾಗೆ ಮನೆ ಬಿಟ್ಟು ಹೋಗಿರುವಂತಹ ತಾಯಿಯವರು ತಲೆಗೆ ಸ್ಟ್ರೋಕ್ ಆಗಿ ನೆನಪಿನ ಶಕ್ತಿಯನ್ನ ಕಳೆದುಕೊಂಡಿದ್ರು ವೃದ್ಧೆ ಪಾರವ್ವ. ಬಸವರಾಜು ಜನಿವಾರದ್ ಎಂಬುವರಿಂದ ಹುಡುಕಾಟ ಈಗ ಶುರುವಾಗಿದೆ. ಸ್ವತಃ ಸಿಸಿಟಿವಿ ಕಲೆಕ್ಟ್ ಅನ್ನ ಮಾಡಿ ಪೊಲೀಸ್ ಪೇದೆ ಹುಡುಕಾಟವನ್ನ ನಡೆಸಿದ್ದಾರೆ. ಏಪ್ರಿಲ್ 23ರಂದು ಸಂಜೆ ಮನೆ ಬಿಟ್ಟು ಹೋಗಿರುವಂತಹ ಪಾರವ್ವ. ಬ್ಯಾಟರಾಯನಪುರ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಕೇಸ್ ಕೂಡ ದಾಖಲಾಗಿದೆ. ಬೆಂಗಳೂರಿನಲ್ಲಿ ತಾಯಿಗಾಗಿ ಪೊಲೀಸ್ ಪೇದೆ ಹುಡುಕಾಟವನ್ನ ನಡೆಸಿದ್ದಾರೆ. ಅನಾರೋಗ್ಯದಿಂದ ಮನೆಯನ್ನ ಬಿಟ್ಟು ಹೋಗಿರುವಂತಹ ವೃದ್ಧೆಯವರು ಅನಾರೋಗ್ಯದ ಕಾರಣ ಮನೆಯಲ್ಲಿಯೇ ಇದ್ರು. ಆದರೆ ಈಗ ತಲೆಗೆ ಸ್ಟ್ರೋಕ್ ಆಗಿ ನೆನಪಿನ ಶಕ್ತಿಯನ್ನ ಕೂಡ ಕಳೆದುಕೊಂಡಿದ್ರು ಪಾರವ್ವ ಅವರು. ಬಸವರಾಜು ಜನಿವಾರದ್ ಎಂಬುವರಿಂದ ಈಗ ಹುಡುಕಾಟ ಶುರುವಾಗಿದೆ. ಸ್ವತಃ ಸಿಸಿಟಿವಿಯನ್ನ ಕಲೆಕ್ಟ್ ಮಾಡಿ ಪೊಲೀಸ್ ಪೇದೆ ಹುಡುಕಾಟವನ್ನು ನಡೆಸಿದ್ದಾರೆ. ಕಳೆದ ಏಪ್ರಿಲ್ 23ರಂದು ಸಂಜೆ ಮನೆ ಬಿಟ್ಟು ಹೋಗಿರುವಂತಹ ವೃದ್ಧೆ ಪಾರವ್ವ ಅವರು. ಬ್ಯಾಟರಾಯನಪುರ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಕೇಸ್ ಕೂಡ ದಾಖಲಾಗಿದೆ. ಬೆಂಗಳೂರಿನಲ್ಲಿ ತಾಯಿಗಾಗಿ ಪೊಲೀಸ್ ಪೇದೆ ಹುಡುಕಾಟವನ್ನು ನಡೆಸಿರುವಂತಹ ಘಟನೆ ನಡೆದಿದೆ. ಅನಾರೋಗ್ಯದಿಂದ ಮನೆಯನ್ನ ಬಿಟ್ಟು ಹೋಗಿರುವಂತಹ ತಾಯಿಯವರು ಅನಾರೋಗ್ಯದ ಕಾರಣ ಮನೆಯನ್ನ ಬಿಟ್ಟು ಹೋಗಿದ್ದಾರೆ. ತಲೆಗೆ ಸ್ಟ್ರೋಕ್ ಆಗಿ ನೆನಪಿನ ಶಕ್ತಿಯನ್ನ ಕೂಡ ಕಳೆದುಕೊಂಡಿದ್ರು ಪಾರವ್ವ. ಬಸವರಾಜು ಜನಿವಾರದ್ ಎಂಬುವರಿಂದ ಈಗ ತೀವ್ರ ಹುಡುಕಾಟವನ್ನ ಕೂಡ ನಡೆಸಲಾಗಿದೆ. ಸ್ವತಃ ಸಿಸಿಟಿವಿಯನ್ನ ಕಲೆಕ್ಟ್ ಮಾಡಿರುವಂತಹ ಪೊಲೀಸ್ ಪೇದೆ ತಮ್ಮ ತಾಯಿಗಾಗಿ ಹುಡುಕಾಟವನ್ನ ನಡೆಸಿದ್ದಾರೆ. ಕಳೆದ ಏಪ್ರಿಲ್ 23ರಂದು ಸಂಜೆ ಮನೆ ಬಿಟ್ಟು ಹೋಗಿದ್ರು ಪಾರವ್ವ.